ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ 2 ಬಹುಪದೋಕ್ತಿಗಳು. ಅದರಲ್ಲಿ ಅಭ್ಯಾಸ 2.4. ಅದರಲ್ಲಿನ ಮುಖ್ಯ ಪ್ರಶ್ನೆ 8, 9, 10 ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ವಿದ್ಯಾರ್ಥಿಗಳು, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಬಹಳಷ್ಟು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಅವುಗಳನ್ನು ನೀವು ನೋಡಿಲ್ಲ ಅಂದ್ರೆ ಅವುಗಳನ್ನು ಕೂಡ ನೋಡಿ. ಬಹಳಷ್ಟು ವಿವರವಾಗಿ ಪ್ರತಿಯೊಂದು ಪ್ರಶ್ನೆಯನ್ನ ಬಿಡಿಸಿದ್ದೀನಿ. ಈ ವಿಡಿಯೋವನ್ನು ಕೂಡ ನೀವು ಕೊನೆಯವರೆಗೆ ನೋಡಿದ್ದೆ ಆದ್ರೆ ಈ ಮುಖ್ಯ 3 ಪ್ರಶ್ನೆಗಳನ್ನ ನೀವು ಯಾವುದೇ ಡೌಟ್ ಇರಲಾರ್ದು ಕೂಡ ಏನ್ ಮಾಡಬಹುದು ಅಂದ್ರೆ ಅರ್ಥ ಮಾಡ್ಕೋಬಹುದು. ಓಕೆ ವಿದ್ಯಾರ್ಥಿಗಳು, ಇವಾಗ ನಾವು ಆ ಮುಖ್ಯ ಪ್ರಶ್ನೆಗಳನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಇವಾಗ ನೋಡ್ರಿ, ಅಭ್ಯಾಸ 2.4 ಮುಖ್ಯ ಪ್ರಶ್ನೆ 8. ಮುಖ್ಯ ಪ್ರಶ್ನೆ 8ರಲ್ಲಿ ಇವಾಗ ಮೊಟ್ಟ ಮೊದಲನೇದಾಗಿ 1ನೇ ಪ್ರಶ್ನೆಯನ್ನು ಬಿಡಿಸೋಣ. 1ನೇ ಪ್ರಶ್ನೆ ಹೀಗಿದೆ: ಕೆಳಗಿನವುಗಳನ್ನು ಅಪವರ್ತಿಸಿ ಅಂತ ಇದೆ. 8ನೇ ಪ್ರಶ್ನೆ ಕೆಳಗಿನವುಗಳನ್ನು ಅಪವರ್ತಿಸಿ. ವಿದ್ಯಾರ್ಥಿಗಳು, ಅದರಲ್ಲಿ ಮೊದಲನೇ ಪ್ರಶ್ನೆ 8a³ ಪ್ಲಸ್ b³ ಪ್ಲಸ್ 12a² ಪ್ಲಸ್ 6ab² ಅಂತ ಇದೆ. ನಾವೇನ್ ಮಾಡಬೇಕು, ಅದನ್ನ ಅಪವರ್ತಿಸಬೇಕು. ಓಕೆ ವಿದ್ಯಾರ್ಥಿಗಳು, ಇದರ ಅಪವರ್ತನಗಳನ್ನ ನಾವು ಕಂಡುಹಿಡಿಬೇಕು. ಹಾಗಾದ್ರ ಇದನ್ನ ಅಪವರ್ತನ ಕಂಡುಹಿಡಿಬೇಕಾಗಿತ್ತು. ಮೊದಲು ಇದನ್ನ ಮೊಟ್ಟ ಮೊದಲನೇದಾಗಿ ನೋಡ್ಬೇಕು, ಇದಕ್ಕೆ ಏನಾದ್ರೂ ಎಲ್ಲಾ ಸಂಖ್ಯೆ ಒಳಗೆ ಏನಾದ್ರೂ ಕಾಮನ್ ಐತೆ ಏನು ಅಂತ. ಕಾಮನ್ ಅಂತೂ ಇವಾಗ 4 ಟರ್ಮ್ ಇಲ್ಲ. ಹಾಗಾದ್ರೆ ಇಲ್ಲ ಅಂದಾಗ ಏನಾಗ್ತಿತ್ತಪ್ಪ ಅಂದ್ರ ಅದಕ್ಕೆ ಯಾವ್ದಾದ್ರು ಒಂದು ಸೂತ್ರ ಅನ್ವಯ ಆಗ್ತಿರ್ತೈತಿ. ಆ ಸೂತ್ರ ಯಾವುದು ಅನ್ನೋದನ್ನ ನಾವು ಪತ್ತೆ ಹಚ್ಚಿ ಅದಕ್ಕೆ ಅಪ್ಲೈ ಮಾಡ್ಬೇಕು. ಇವಾಗ ನೀವು ಜನರಲ್ ಆಗಿ ಗುರುತಿಸಕ ಒಂದು ಸುಲಭ ವಿಧಾನ ಹೇಳತ್ನು. ಇಲ್ಲಿ ಪದಗಳಲ್ಲಿ ಈಗ a³ b³ ಹಿಂಗೆ 2 ಪದ ಇದು ಅಂದ್ರೆ ನೆನಪಿಟ್ಕೋರಿ. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರ x + y ಬ್ರಾಕೆಟ್³ ಅಂತಕ್ಕಂತ x + y ಬ್ರಾಕೆಟ್³ ಅಥವಾ x - y ಬ್ರಾಕೆಟ್³ ಅಂತ ಸೂತ್ರ ಅನ್ವಯ ಆಗ್ತದೆ. ಅಲ್ಲಿ ಪ್ಲಸ್ ಯೂಸ್ ಆಗ್ತೈತಿ ಅಥವಾ ಮೈನಸ್ ಯೂಸ್ ಆಗ್ತೈತಿ ಅಂತ ಏನಪ್ಪಾ ಅಂದ್ರ ಈ ಮೊದಲ 2 ಟರ್ಮ್ ಕ್ಯೂಬ್ಸ್ 2 ಕ್ಯೂಬ್ಸ್ ನೋಡ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಇಲ್ಲಿ 2 ಪ್ಲಸ್ ಇದು ಅಲ್ಪ, ಅಲ್ಲಿ x + y ಬ್ರಾಕೆಟ್³ ಅಂತಕ್ಕಂತ ಸೂತ್ರ ಅಪ್ಲೈ ಆಗ್ತೈತಿ. ಓಕೆ ವಿದ್ಯಾರ್ಥಿಗಳು, ಇವಾಗ ಇದನ್ನ ನಾವು ಯಾವ ತರ ಬಿಡಿಸ್ಬೇಕು ಅನ್ನೋದನ್ನ ನೋಡೋಣ. ಈಗ ಮೊಟ್ಟ ಮೊದಲನೇದಾಗಿ ನಾವು ಏನ್ ಮಾಡ್ಕೋಬೇಕಪ್ಪ ಅಂದ್ರ ನಮ್ಮ ಸೂತ್ರದಲ್ಲಿ ಈಗ x ನ ಬೆಲೆ ಮತ್ತು y ನ ಬೆಲೆಯನ್ನ ನಾವು ಗೊತ್ತು ಮಾಡ್ಕೋಬೇಕು. ಹಾಗಾಗಿ ಅಲ್ಲಿ ಸುಲಭವಾಗಪ್ಪ, ಇಲ್ಲಿ ಕ್ಯೂಬ್ ಏನದಲ್ಲ ಅವುಗಳ ಘನಮೂಲಗಳನ್ನು ನೀವು ಕಂಡು ಹಿಡ್ಕೊಂಡಿದ್ದೆ ಆದ್ರ ಸಾಕು, ನಿಮಗೆ ಸುಲಭವಾಗಿ ಗೊತ್ತಾಗ್ಬಿಡತಿ. ಹಾಗಾಗಿ ಇದು 8a³ ಅಂತ ನೋಡ್ರಿ, ಅದ್ರ ಎದ್ರ ಕ್ಯೂಬ್ ಆಗ್ತೈತಿ 8a³ ಅನ್ನೋದು. ಈ 8 ಏನಪ್ಪಾ ಅಂದ್ರ 2 ಘನ ಅದ. ಇದು ಏನ್ ಹೆಂಗಿರುವಪ್ಪ, a³ ಅನ್ನ a ನಾವು ಈ ತರ ಬರ್ಕೋಬಹುದು. ಅಂದ್ರೆ 8a³ ಅನ್ನ ನಾವು 2a³ ಅಂತ ಬರ್ಕೋಬಹುದು. ಇನ್ನೂ ಒಂದು ಘನಪದ ಯಾವ್ದು ನೋಡ್ರಿ, ಇಲ್ಲಿ b³ ಐತಿ. ಅದನ್ನ ನಾವು ಕ್ಯೂಬ್ ರೂಪನೇ ಬರ್ಕೊಂಡಾದಾಗ b ಬ್ರಾಕೆಟ್³ ಅಥವಾ b³ ಅಂತಾನೆ ಅದನ್ನ ಬರಿಬಹುದು. ಇವಾಗ ಸೂತ್ರ ಯಾವ್ದು ಹಚ್ಬೇಕು ಅಂತ ನಮ್ಗೆ ಗೊತ್ತಾಯ್ತು. ಇವಾಗ x + y ಬ್ರಾಕೆಟ್³ ಉಪಯೋಗಿಸ್ಬೇಕು. ಸೂತ್ರ ಏನಪ್ಪ, x + y ಬ್ರಾಕೆಟ್³ x³ ಪ್ಲಸ್ 3x²y ಪ್ಲಸ್ 3xy² ಪ್ಲಸ್ y³. ಇನ್ನು ನಾವು ಈ ನಮ್ದ 2 ಕ್ಯೂಬ್ಗಳದಲ್ಲ ಗೊತ್ತಾಗ್ಯಾವ. ಹಾಗಾದ್ರೆ ನಾವ್ ಇದನ್ನೇನ್ ಮಾಡ್ಕೋವಿ, ಇವಾಗ ಒಂದು x ಇನ್ನೊಂದು y ಅಂತ ಗೊತ್ತು ಮಾಡ್ಕೊಂಡಿವಿ. ಒಂದು x³ y³. ಅದರ ಅರ್ಥ x ನ ಬೆಲೆ ಎಷ್ಟು 2a. x ಅಂದ್ರ 2a, y ಅಂದ್ರ b ಅಂತ ಈ ಸೂತ್ರದಾಗ ನಾವು ಬರೀಬೇಕು. ಹಾಗಾಗಿ ನೋಡ್ರಿ, ಮತ್ತೆ ಪ್ರಶ್ನೆ ಬರ್ಕೊಳ್ಳೋಣ. 8a³ ಪ್ಲಸ್ b³ ಪ್ಲಸ್ 12a² b² ಪ್ಲಸ್ 6ab². ನಾವು ಇವು x³ y³ ಅನ್ನ ಒಂದ್ ಕಡೆನೂ ಕೂಡ ಬರೀಬಹುದು. x³ y³ ಫಸ್ಟ್ ಬರ್ಕೊಂಡ್ಬಿಡೋಣ. ಹಾಗಾದ್ರ x³ ಜಾಗದಾಗ ಏನಾಗ್ತೀವಿ ನಾವು, x ಅಂದ್ರ 2a ಅದ. ಇನ್ನ y³ ಜಾಗದಾಗ ಏನ್ ಮಾಡ್ತೀವಪ್ಪ, y ಬೆಲೆಟ b ಅದ. ಹಾಗಾಗಿ ಮುಂದೆ ಪ್ಲಸ್ 3x² y². 3 x ಅಂದ್ರ x ನ ಬೆಲೆ 2a, y ಅಂದ್ರ b ಐತಿ. ಇಲ್ಲಿ ಮತ್ತೆ ಪ್ಲಸ್ 3x y² ಅದ. x ಅಂದ್ರ 2a, y ಅಂದ್ರ b ಅದ, ಸ್ಕ್ವೇರ್ ಇರೋದ್ರಿಂದ b². ಇನ್ನು ಇದನ್ನ ಹೆಂಗ್ ಬರಿಬಹುದು ನಾವು, ಸಿಂಪಲ್ ಆಗಿ ಸೂತ್ರ ಈ RHS ಅಂತ ತಗೊಂಡು ನಾವು LHS ಹಾಕಿಬಿಡ್ತೀವಿ. 2a
ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಅಂದ್ರೆ 2a ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಅಂತ ಆಯ್ತು. ಇವಾಗ ಇದು ಬ್ರಾಕೆಟ್ ಅಪವರ್ತನಗಳು ಬರೀರಂದ್ರ 2a ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಅರ್ಥ ಏನಪ್ಪಾ ಅಂದ್ರ ಇದನ್ನೇ 3 ಸಲ ಬರೀಬೇಕು ಅಂದಂಗ. 2a ಪ್ಲಸ್ ಬಿ 2a ಪ್ಲಸ್ ಬಿ 2a ಪ್ಲಸ್ ಬಿ ಅಂತ. ಇದರ ಅರ್ಥ ಏನಪ್ಪಾ ಅಂದ್ರ ಎ ಕ್ಯೂಬ್ ನ ಅರ್ಥ ಏನು? ಎ ಇಂಟು ಎ ಅಂದಂಗ. ಅದೇ ತರ ಯಾವುದೇ ಒಂದು ಬ್ರಾಕೆಟ್ ಕ್ಯೂಬ್ ಅಂದ್ರ ಈ ಬ್ರಾಕೆಟ್ ಅನ್ನೇ 3 ಸಲ ಗುಣಿಸಬೇಕು ಅಂದಂಗ. ಓಕೆ ವಿದ್ಯಾರ್ಥಿಗಳೇ, ಈ ತರ ನಾವೇನ್ ಮಾಡಬೇಕಪ್ಪ ಅಂದ್ರ ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ ಎರಡನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಇದೆ 8a ಕ್ಯೂಬ ಮೈನಸ್ ಬಿ ಕ್ಯೂಬ ಮೈನಸ್ 12a ಸ್ಕ್ವೇರ್ ಬಿ ಪ್ಲಸ್ 6ab ಸ್ಕ್ವೇರ್. ಓಕೆ ವಿದ್ಯಾರ್ಥಿಗಳು, ನಾನು ಆಲ್ರೆಡಿ ನಿಮ್ಗೆ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದ್ದೀನಿ. ಇದು 2 ಘನ ಅದಾವಪ್ಪ ಅಂದ್ರ ಇದ್ರಾಗ ಅಲ್ಲಿ ನಮಗ ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ್ ಅಥವಾ ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಕ್ಯೂಬ್ ರೂಪನಾಗ ಅದನ್ನ ನಾವು ಬರ್ಕೋಬೇಕು ಅಂತ. ಹಾಗಾದ್ರೆ ನಾವು ಎರಡರಾಗ ಯಾವ್ದು ಬಳಸಬೇಕು ಅನ್ನೋದನ್ನ ಇವು ಮೊದಲ 2 ಪದ ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಇದು ಎ ಕ್ಯೂಬ್ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್, ಇದು ಎರಡನೇ ಪದ ಮೈನಸ್ ಇತ್ತಪ್ಪ ಅಂದ್ರೆ ನಾವು ಅಲ್ಲಿ ಏನ್ ಮಾಡ್ತೀವಿ, ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ್ ಅಂತಕ್ಕಂಥ ಸೂತ್ರವನ್ನ ಬಳಸ್ತೀವಿ. ಓಕೆ, ಹಾಗಾದ್ರೆ ನಾವು ಇಲ್ಲಿ ಕೊಟ್ಟಂತ ಎಲ್ಲಾ ಪದಗಳನ್ನು ನಾವು ಎಕ್ಸ್ ಕ್ಯೂಬ್ ಇಲ್ಲಿ ಸೂತ್ರ ನೋಡ್ರಿ, ಈ ಸೂತ್ರದ ರೂಪಕ್ಕೆ ನಾವು ಅದನ್ನ ತರಬೇಕು. ಈ ರೀತಿನೂ ಬರಿಬಹುದು. ಇಲ್ಲಿ ಇನ್ನೊಂದು ರೀತಿ ಕೂಡ ಇದನ್ನ ಬರ್ಕೋಬಹುದು. ಹೆಂಗಪ್ಪ ಅಂದ್ರ ಎಕ್ಸ್ ಕ್ಯೂಬ ಮೈನಸ್ ವೈ ಕ್ಯೂಬ ಮೈನಸ್ 3xy ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ವೈ ಅಂತ ಕೂಡ ಬರ್ಕೋಬಹುದು. ಓಕೆ ವಿದ್ಯಾರ್ಥಿಗಳೇ, ಈಗ ಪ್ರಶ್ನೆ ನಾವು ಮತ್ತೊಮ್ಮೆ ಬರ್ಕೊಳ್ಳೋಣ. ಏನಪ್ಪಾ, 8a ಕ್ಯೂಬ ಮೈನಸ್ ಬಿ ಕ್ಯೂಬ ಮೈನಸ್ 12a ಸ್ಕ್ವೇರ್ ಬಿ ಪ್ಲಸ್ 6ab ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ಮೊಟ್ಟ ಮೊದಲೇ ನಾವು ನೋಡ್ಕೊಂಡ್ವಿ ಅಂದ್ರ ಇಲ್ಲಿ ನಾವು ಏನ್ ಮಾಡೋಣ, ಈ 8a ಕ್ಯೂಬ್ ಅನ್ನು ಹೆಂಗ್ ಬರ್ಕೋಬಹುದಪ್ಪ? ಇವಾಗ 8 ಅನ್ನೋದು 2 ಘನ, ಹಾಗಾಗಿ 2a ಬ್ರಾಕೆಟ್ ಕ್ಯೂಬ. ಇದನ್ನ ಮತ್ತೆ ಸಂಕ್ಷೇಪಿಸಿದ್ರ 2 ಘನ 8 a ಕ್ಯೂಬ a ಕ್ಯೂಬ ಮೈನಸ್ ಬಿ ಅನ್ನ ಬಿ ಕ್ಯೂಬ್ ಅಂತ ಬರೀಬಹುದು. ಮೈನಸ್ 12a ಸ್ಕ್ವೇರ್ ಬಿ ಪ್ಲಸ್ 6ab ಸ್ಕ್ವೇರ್ ನ ಆಸ್ ಇಟ್ ಇಸ್ ಇಟ್ಕೊಳ್ಳೋಣ. ಇದನ್ನ ಕೂಡ ನಾವೇನ್ ಮಾಡ್ಕೊಳ್ಳೋಣಪ್ಪ ಅಂದ್ರ ಚೇಂಜ್ ಮಾಡ್ಕೊಳ್ಳೋಣ. ಹೆಂಗಪ್ಪ ಅಂದ್ರ ಈ ರೀತಿ ಬರೆಯಕ್ ನಾವು ಟ್ರೈ ಮಾಡೋಣ. ಹೆಂಗಪ್ಪ ಅಂದ್ರ ಮೈನಸ್ 3xy ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ವೈ ಇಲ್ಲಿ ಬರ್ದೈತಿ ನೋಡ್ರಿ, ಸೇಮ್ ಟು ಸೇಮ್. ಅಂದ್ರ ಇದು ಎಕ್ಸ್ ಕ್ಯೂಬ ಅಂದ್ರ 2a ಕ್ಯೂಬ ಮೈನಸ್ ವೈ ಕ್ಯೂಬ ಬಿ ಕ್ಯೂಬ ಮತ್ತೆ ಮುಂದೆ ಏನಪ್ಪಾ ಅಂದ್ರ ಮೈನಸ್ 3xy ಐತ್ಲಾ, ಮೈನಸ್ 3x ನ ಬೆಲೆ y ನ ಬೆಲೆ ಬ್ರಾಕೆಟ್ನ್ಯಾಗ ಮತ್ತೆ ಎಕ್ಸ್ ಮೈನಸ್ ವೈ ಅಂದ್ರೆ 2a ಮೈನಸ್ ಬಿ. ಹಾಗಾಗಿ ಈಗ ನಮ್ದು ಹೆಂಗಪ್ಪ ಅಂದ್ರೆ ಇವಾಗ ಎಕ್ಸಾಕ್ಟ್ಲಿ ಇದು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ವೈ ಅಂತ ಐತಿ. ಹಾಗಾಗಿ ನಾನು ಇದನ್ನ ಹೆಂಗ್ ಬರೀಬಹುದಪ್ಪ ಅಂದ್ರೆ ಮುಂದ ಎಕ್ಸ್ ನ ಬೆಲೆ 2a ಮೈನಸ್ ವೈ ನ ಬೆಲೆ ಇಟ್ಟದ ಇವಾಗ ಬಿ ಅದ ಬ್ರಾಕೆಟ್ ಕ್ಯೂಬ್ ಅಂತ ಬರೀಬಹುದು. ಇದರ ಅಪವರ್ತನ ನೋಡ್ರಿ, ಬ್ರಾಕೆಟ್ ಕ್ಯೂಬ್ ಅಂದ್ರ ಮತ್ತೆ ಏನ್ ಮಾಡಿದ್ನು 3 ಸಲ ಬರ್ಕೊಂಡ್ಬಿಡ್ರಿ. 2a ಮೈನಸ್ ಬಿ 2a ಮೈನಸ್ ಬಿ ಬ್ರಾಕೆಟ್ ಕಂಪ್ಲೀಟ್ 2a ಮೈನಸ್ ಬಿ. ಇವು ಏನಾದವಪ್ಪ ಅಂದ್ರ ಈ ಕೊಟ್ಟಂತ ಪ್ರಶ್ನೆಯ ಅಪವರ್ತನಗಳಾಗ್ಬಿಟ್ಟು. ಅಂದ್ರೆ ಒಂದು ವಿಷಯ ನೆನಪಿಟ್ಕೊಂಡ್ಬಿಟ್ರಿ, ಇದು ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ್ ನ ವಿಸ್ತಾರ ರೂಪನಾಗ ಐತಿ. ಅದನ್ನ ನಾವೇನ್ ಮಾಡ್ಕೋಬೇಕು, ಸಂಕ್ಷಿಪ್ತ ರೂಪಕ್ಕೆ ನಾವು ಮೊದಲ ಪರಿವರ್ತಿಸುವುದನ್ನ ಕಲಿಬೇಕು. ಅದರ ಅರ್ಥ ಏನಪ್ಪಾ, ಸಿಂಪಲ್ ಆಗಿ ನೀವು ಹೇಳ್ಬೋದು ಇವು 2 ಘನಮೂಲ ಒಂದೇ ಸ್ಟೆಪ್ನಾಗ ನೀವು ಆನ್ಸರ್ ಬರೀಬಹುದು. ಇದು 8 ಘನ ಎಷ್ಟಪ್ಪ ಅಂದ್ರೆ 2, ಇದ್ರ ಜೊತೆ ಇರ್ತಕ್ಕಂಥ ಎ ಕ್ಯೂಬ್ ನ ಘನಮೂಲ ಎ. ಇಲ್ಲಿ ಮೈನಸ್ ಇತ್ತಂದ್ರ ಮೈನಸ್ ಬರೀರಿ, ಪ್ಲಸ್ ಇತ್ತಂದ್ರ ಪ್ಲಸ್. ಇಲ್ಲಿ ಇನ್ನೊಂದು ಯಾವ ಘನ ಐತ್ ನೋಡ್ರಿ ಅದ್ರ ಘನಮೂಲ ಬರೀರಿ. ಇಲ್ಲಿ ಬಿ ಕ್ಯೂಬ್ ನ ಘನಮೂಲ ಯಾವ್ದಪ್ಪ ಅಂದ್ರ ಬಿ. ಇದು ಬ್ರಾಕೆಟ್ ಕ್ಯೂಬ್ ನೋಡ್ರಿ. ಇಷ್ಟೆಲ್ಲ ಏನ್ ಮಾಡಿವಿ, ಬರೀ ಒಂದು ಸಿಂಪಲ್ ಆಗಿ ಒಂದು ಸೆಕೆಂಡ್ನಾಗ ನೀವು ಆನ್ಸರ್ ಬರೀಬಹುದು. ಯಾವಾಗಪ್ಪ ಅಂದ್ರ ನಿಮಗ ಇಲ್ಲಿ ಘನಮೂಲಗಳು ಗೊತ್ತಿರ್ಬೇಕು. ಇಲ್ಲಿ ಯಾವ್ಯಾವ ಘನ ಸಂಖ್ಯೆಗಳದಾವು ಅವುಗಳ ಘನಮೂಲ ಏನ್ ಬರ್ತದೆ ಗೊತ್ತಾಯಿದ್ರೆ ಮಾತ್ರ ನೀವು ಅದನ್ನ ಬರೆಯಕ್ ಸಾಧ್ಯ. ಓಕೆ ವಿದ್ಯಾರ್ಥಿಗಳು, ಇವಾಗ ನಾವು ಮುಂದಿನ ಪ್ರಶ್ನೆಯನ್ನು ಬಿಡಿಸೋಣ. ಇದು ಕೂಡ ಅದೇ ರೀತಿನೇ ಐತಿ. ನಾನು ಆಲ್ರೆಡಿ ಇದನ್ನು ಬಿಡಿಸಿನಿ, ಒಂದು ಸ್ವಲ್ಪ ವಿವರವಾಗಿ ಹೇಳ್ತೀನಿ ನಿಮಗ. ಇಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಮತ್ತೆ ಇಲ್ಲಿ 1ನೇ ಘನ ಸಂಖ್ಯೆ ಏನಪ್ಪಾ ಅಂದ್ರ 27 ಮೈನಸ್ 125 ಎ ಕ್ಯೂಬ ಮೈನಸ್ 135a ಪ್ಲಸ್ 225 ಎ ಸ್ಕ್ವೇರ್ ಅಂತ ಐತಿ.
ಇವಾಗ ನಾವೇನು ಮಾಡ್ಕೋಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ಇವುಗಳ ಘನಮೂಲಗಳನ್ನ ಬರ್ಕೋಬೇಕು. ಇಲ್ಲಿ ಮೈನಸ್ ಐತಪ್ಪ ಅಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತು, ನಾವು ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ್ ಸೂತ್ರವನ್ನು ಇಲ್ಲಿ ಬಳಸಬೇಕು. ಅದಕ್ಕಿಂತ ಮುಂಚೆ ನಾವಿಲ್ಲಿ ಎಕ್ಸ್ ನ ಬೆಲೆ ಮತ್ತು ವೈ ನ ಬೆಲೆಯನ್ನ ಕಂಡುಹಿಡ್ಕೋಬೇಕು. ಅದನ್ನ ಕಂಡುಹಿಡ್ಕೊಂಡ್ಕಿಂತ ನೋಡಪ್ಪ ಈ ರೂಪನಾಗ ನಾವು ಫಸ್ಟ್ ಬರ್ಕೋಬೇಕು. ಇಲ್ಲ ಇದನ್ನೇ ಇನ್ನೊಂದು ರೀತಿನೂ ಬರಿಬಹುದು. ಹಿಂದಿನ ಸಮಸ್ಯೆ ಒಳಗೆ ಏನೇ ನಾನು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಬ್ರಾಕೆಟ್ ಎಕ್ಸ್ ಮೈನಸ್ ವೈ. ಓಕೆ ವಿದ್ಯಾರ್ಥಿಗಳೇ, ಇಲ್ಲ ನೀವು ಇದೇ ತರ ಇಟ್ಕೊಂಡ್ರು ಕೂಡ ನಡಿತೈತಿ. ಇಲ್ಲಿ ಏನ್ ಮಾಡ್ಬಿಟ್ರಪ್ಪ, ಫಸ್ಟ್ ಎಕ್ಸ್ ಇದು ಎದ್ರ ಕ್ಯೂಬ್ ಆಗ್ತೈತಿ 27 ಅಂದ್ರ 3ರ ಕ್ಯೂಬ್ ಅಂತ ಬರ್ಬೋದು. 1 ಮೈನಸ್ 125 125 ಅನ್ನೋದು 5ರ ಘನ. ಇದು ಏದಾಗಿಟ್ರಿ ಬ್ರಾಕೆಟ್ ಕ್ಯೂಬ್ ಇಟ್ಕೊಂಡ್ಬಿಡ್ರಿ. ಇನ್ನು ಮುಂದಿನ ಆಸ್ ಇಟ್ ಈಸ್ ಇಡ್ತೀರಿ ನೀವು. ಇದನ್ನ ಮತ್ತೆ 3 ಕ್ಯೂಬ ಮೈನಸ್ 5 ಎ ಕ್ಯೂಬ ಇದನ್ನ ಏನ್ ಮಾಡ್ಕೋಬೇಕು ನಾವು 3 ಎ ಕ್ಯೂಬ್ ರೂಪನೇ ಬರ್ಕೋಬೇಕಾಗೈತಿ. ಹಾಗಾಗಿಲ್ಲ ಡೈರೆಕ್ಟ್ ಆಗಿ ಬರ್ದ್ಬಿಡ್ರಿ ಎ ಕ್ಯೂಬ ಮೈನಸ್ ಬಿ ಕ್ಯೂಬ ಅಥವಾ ಎಕ್ಸ್ ಕ್ಯೂಬ ಮೈನಸ್ ವೈ ಕ್ಯೂಬ. ಸೂತ್ರದಾಗ ನೋಡ್ರಿ ಹೆಂಗದ, ಮೈನಸ್ 3ಕ್ಕೆ 3 ಬರೀರಿ. ಎಕ್ಸ್ ನ ಬೆಲೆ ಗುಂಡ್ಲೆ ವೈ ನ ಬೆಲೆ, ಎಕ್ಸ್ ನ ಬೆಲೆ 3 ವೈ ನ ಬೆಲೆ 5a. ನೀವು ಉಳ್ಕದ ಇದು ಏನು ನೋಡೋ ಅವಶ್ಯಕತೆನೇ ಇಲ್ಲ. ನೇರವಾಗಿ ಈ ಎಕ್ಸ್ ಮತ್ತು ವೈ ನ ಬೆಲೆ ಗೊತ್ತಾದ್ರ ಸಾಕು. ಅದನ್ನ ನೀವು ಡೈರೆಕ್ಟ್ ನೋಡ್ದಾಗ ಬರ್ಕೋಬಹುದು. 27 ಅಂದ್ರೆ ನಾವೇನ್ ಮಾಡ್ಕೊಂಡ್ಪ ಅಂದ್ರೆ ಎಕ್ಸ್ ಕ್ಯೂಬ್ ಕಂಪೇರ್ ಮಾಡ್ಕೊಂಡಿವಿ ಅಂದ್ರ 27 ಅಂದ್ರಪ್ಪ ಇದನ್ನ ಘನ ರೂಪನಾಗ ಬರ್ಕೊಂಡ್ರೆ ಕ್ಯೂಬ್ ರೂಪನಾಗ ಬರ್ಕೊಂಡ್ರ 3 ಕ್ಯೂಬ್ ಆಗ್ಬಿಡ್ತು. ಈಗ ನಮ್ಗೆ ಗೊತ್ತಾಗ್ಬಿಡ್ತು ಎಕ್ಸ್ ಅಂದ್ರ 3. ಅದೇ ತರ ವೈ ನ ಬೆಲೆ ಕೂಡ ಇನ್ನೊಂದು ಅದ್ರ ಘನ ಯಾವ್ದು ನೋಡ್ರಿ, ಅದನ್ನ ವೈ ಕ್ಯೂಬ್ ನಾವು ಹೋಲ್ಕೊಂಡ್ ಮಾಡ್ಕೊಳ್ಳೋಣ. ವೈ ಕ್ಯೂಬ್ ಅಂದ್ರ 125 ಎ ಕ್ಯೂಬ್ ತಗೊಂಡಾಗ ಇದು 5 ಕ್ಯೂಬ್, ಇದು ಎ ಕ್ಯೂಬ್. ಹಾಗಾಗಿ ವೈ ಕ್ಯೂಬ್ ಅಂದಾಗ ಏನಾಗ್ತೈತಪ್ಪ ಅಂದ್ರೆ ಅದು 5a ಬ್ರಾಕೆಟ್ ಕ್ಯೂಬ್ ಆಗ್ತದೆ. ಬರೀ ವಾಯ್ ಅಂದಾಗ 5a ಎತ್ತರ ಗೊತ್ತಾಗ್ಬಿಡ್ತೈತೆ ನಮಗ. ಹಾಗಾಗಿ ಈ ಸೂತ್ರ ಏನದ ನೋಡ್ರಿ, ಈ ಸೂತ್ರದಾಗ ನೀವು ಬರೇ ಎಕ್ಸ್ ವಾಯ್ ತೆಗೆದಕ್ಕಿಂತ ಎಕ್ಸ್ ಇದ್ದಲ್ಲಿ 3 ವಾಯ್ ಇದ್ದಲ್ಲಿ 5a ಬರ್ಬಿಟ್ರು ಆನ್ಸರ್ ಸಿಗ್ತೈತಿ. ಹಾಗಾಗಿ ಕೊನೆಯದಾಗಿ ನೋಡ್ರಪ್ಪ ನಾವು ಇಲ್ಲಿ ಎಕ್ಸ್ ಇದ್ದಲ್ಲಿ ಬೆಲೆ ಹಾಕಿದ್ವಿ, ವಾಯ್ ಇದ್ದಲ್ಲಿ ಬೆಲೆ ಹಾಕಿವಿ. ಆಮೇಲೆ ಮುಂದೆ ಏನ್ ಮಾಡಪ್ಪ ಎದ್ರ ಕ್ಯೂಬ್ ಅಂತ ಹೇಳಿ ಗೊತ್ತಾಗ್ಬಿಡ್ತು ನಮಗ. ಎಕ್ಸ್ ಕ್ಯೂಬ್ ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ್. ಎಕ್ಸ್ ಅಂದ್ರೆ ಎಷ್ಟು 3, ವಾಯ್ ಅಂದ್ರೆ ಎಷ್ಟು 5a ಬ್ರಾಕೆಟ್ ಕ್ಯೂಬ್. ಆಯ್ತು, ಇದನ್ನೇ 3 ಸಲ ಬರೆದ್ ಬಿಟ್ರೆ ನಮ್ಮ ಅಪವರ್ತನಗಳು ಸಿಕ್ಬಿಟ್ಟು 3 ಮೈನಸ್ 5a 3 ಮೈನಸ್ 5a 3. ಯಾಕಪ್ಪ ಅಂದ್ರೆ ಇಲ್ಲಿ ಘಾತಾಂಕ ಕೆಟ್ಟದ 3 ಅದ. ಹಾಗಾಗಿ ನಾನು ಇದನ್ನ 3 ಸಲ ಬರೀತೀನಿ. ಇವು ಇದರ ಅಪವರ್ತನಗಳಾಗ್ಬಿಟ್ಟು. ಓಕೆ ವಿದ್ಯಾರ್ಥಿಗಳೇ, ಇದೇ ರೀತಿ ನಾವು ಈಗ 4ನೇ ಪ್ರಶ್ನೆಯನ್ನು ಬಿಡಿಸೋಣ. ನಾನು ಆಲ್ರೆಡಿ ನಿಮ್ಗೆ ಹೇಳೀನಿ, ಇವೆರಡು ಮೊದಲ 2 ಪದ ಘನ ಪದಗಳನ್ನ ನೋಡ್ಕೊಂಡ್ಬಿಡ್ರಿ. ಇವೆರಡು ನಮ್ಮ ಘನ ಪದಗಳು. ಇವುಗಳನ್ನು ಉಪಯೋಗಿಸ್ಕೊಂಡು ನಾವೇನ್ ಮಾಡೋಣ, ಎಕ್ಸ್ ಮತ್ತು ವಾಯ್ ನ ಬೆಲೆಗಳನ್ನ ಕಂಡುಹಿಡ್ಕೊಳ್ಳೋಣ. ಹಾಗಾಗಿ ನಾವು ಇದನ್ನು ಹೋಲಿಸೋಣ. ಫಸ್ಟ್ ನಮ್ಮ ಸೂತ್ರ ಏನದಪ್ಪ ಅಂದ್ರೆ, ಇದು ಮೈನಸ್ ಇತ್ತಂದ್ರೆ ನಾವು ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ, ಪ್ಲಸ್ ಇತ್ತಂದ್ರೆ ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಕ್ಯೂಬ್ ಸೂತ್ರವನ್ನ ಬಳಸ್ತೀವಿ. ಹಾಗಾಗಿ ಇದು ನಾವು ಇವಾಗ ಇದನ್ನ ಎಕ್ಸ್ ಕ್ಯೂಬ್ ಹೋಲಿಸ್ಕೊಂಡು ತಿಳ್ಕೊರಿ. ಎಕ್ಸ್ ಕ್ಯೂಬ್ ಅಂದ್ರೆ 64 ಎ ಕ್ಯೂಬ್. ಇಲ್ಲಿ ಎಕ್ಸ್ ಇನ್ನೊಂದ್ಸಲ ನಾವು ಬರ್ಕೊಂಡ್ಬಿಟ್ರೆ ಇದನ್ನ ಹೆಂಗ್ ಬರ್ಕೋಬಹುದು, 64 ಅನ್ನೋದು 4ರ ಘನ ಅದ. ಹಾಗಾಗಿ ಇದನ್ನ ನಾನು ಈ ತರಾನು ಬರ್ಕೋಬಹುದು. ನೋಡ್ರಿ, ಎರಡು ಕಡೆ ಘನ ತೆಗೆದಾಗ ಎಕ್ಸ್ ನ ಬೆಲೆ ಎಷ್ಟು ಬಂದ್ಬಿಡ್ತು 4a ಅಂತ ಬಂದ್ಬಿಡ್ತು. ಓಕೆ, ಇನ್ನೊಂದು ಏನಪ್ಪ ಅಂದ್ರೆ ಎರಡನೇ ಘನ ಮೈನಸ್ 27b ಅದು. ಅದನ್ನ ನಾವು ವೈ ಕ್ಯೂಬ್ ಕಂಪೇರ್ ಮಾಡ್ಕೊಂಡಿವಿ ಅಂದ್ರೆ ವೈ ನ ಬೆಲೆ ಕಂಡು ಹಿಡ್ಕೊಳಕ 27b ಕ್ಯೂಬ್. 27 ಎದ್ರ ಘನ ಇದೆ 3ರ ಘನ, ಬಿ ಕ್ಯೂಬ ಬಿ ನ ಘನ. ಹಾಗಾಗಿ ನಾನು 27b ಕ್ಯೂಬ್ ಅನ್ನ ಈ ತರ ಬರಿಬಹುದು. ಹಾಗಾಗಿ ಬಿ ನ ಬೆಲೆ ಎಷ್ಟು ಬರ್ತೈತಿ ಇವಾಗ 3b ಬಂದ್ಬಿಡ್ತೈತಿ. ಓಕೆ ವಿದ್ಯಾರ್ಥಿಗಳೇ, ಇದಿಷ್ಟು ನಮಗೆ ಈಗ ಸೂತ್ರ ಅಂದ್ರೆ ಗೊತ್ತದ. ಇದನ್ನ ನಾವು ಆ ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ್ ಸೂತ್ರಕ್ಕೆ ಪರಿವರ್ತಿಸ್ಕೋಬೇಕು. ಓಕೆ, ನೋಡ್ಕೊಳ್ಳೋಣ. ಇವಾಗ ಬರ್ದಾಗ ಏನಾಗ್ತದೆ ನೋಡ್ರಿ, ಈ 64 ನಾನು ಹೆಂಗ್ ಬರಿಬಹುದು, ನಮ್ ಸೂತ್ರ ಮೊಟ್ಟ ಮೊದಲಾಗಿ ಸೂತ್ರ ಗೊತ್ತಿರ್ಬೇಕು. ನಿಮ್ಗೆ ಸೂತ್ರ ಗೊತ್ತಿದ್ರನೇ ಆ ಸೂತ್ರ ರೂಪಕ್ಕೆ ಅದನ್ನ ತೊಗೊಂಬರ್ತೀರಿ ನೀವು. ಫಸ್ಟ್ ಸೂತ್ರನೇ ಬರುತ್ತೆ ತೋರ್ಸ್ ನಿಮಗ. ಏನಂದ ನಮ್ದ ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ್ ಸೂತ್ರ, ಎಕ್ಸ್ ಕ್ಯೂಬ ಮೈನಸ್ ವೈ ಕ್ಯೂಬ ಮೈನಸ್ 3xy ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ವೈ. ನಾವು ಈ ರೀತಿ ಬರ್ಕೊಂಡ್ಬೇಕು ಮೊದಲ ಈ ಪ್ರಶ್ನೆಯನ್ನ, ಆಮೇಲೆ ಈ ರೂಪಕ್ಕೆ ಅದು ಬರ್ತೈತಿ. ಓಕೆ, ಇವಾಗ ಬರೆಯೋಣ ಪ್ರಶ್ನೆಯನ್ನ.
ಈ 64 ಹೆಂಗೆ ಬರಿಬೋದು ನಾವು? 64 ಎದ್ರ ಘನ? 4ರ ಘನ, ಎ ಬ್ರಾಕೆಟ್ ಕ್ಯೂಬ್, ಮೈನಸ್ 27 ಎದ್ರ ಘನ ಪದ? 3b ಯ ಘನ. ಓಕೆ, ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಆಯಿತು. ಮತ್ತು ಮುಂದೆ 3xy ರೂಪನಾಗ ಆಲ್ರೆಡಿ ನಮ್ಗೆ ಎಕ್ಸ್ ವೈ ಗೊತ್ತಾಗ್ಯಾವು. ಇದನ್ನು ನೀವು ನೇರವಾಗಿ ಆ ರೀತಿ ಬರೆದು ಬಿಡ್ರಿ. ಹೆಂಗಪ್ಪ ಅಂದ್ರೆ 3 ಗುಂಡ್ಲೆ ಎಕ್ಸ್ ಅಂದರೆ ಎಷ್ಟು? 4a, ವೈ ಅಂದರೆ ಎಷ್ಟು? 3b, ಬ್ರಾಕೆಟ್ನಾಗ ಎಕ್ಸ್ ಮೈನಸ್ ವೈ ಅಂದ್ರೆ 4a ಮೈನಸ್ 3b. ಓಕೆ, ಇವಾಗ ಇದನ್ನು ಹೆಂಗೆ ಬರಿಬೋದು ನಾವು? ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ್. ಈಗ ಈ ರೀತಿ ಬರ್ತದೋ. ಇವಾಗ ನಾವು ಹಿಂಗೆ ಬರಿಬೇಕು ಅಂದ್ರೆ ಎಕ್ಸ್ ಅಂದ್ರೆ 4a, ಬಿ ವೈ ಅಂದ್ರೆ 3b ಬ್ರಾಕೆಟ್ ಕ್ಯೂಬ್. ಇವಾಗ ಇದರ ಬ್ರಾಕೆಟ್ ಕ್ಯೂಬ್ ಅಂದ್ರೆ ಏನು ಬರ್ತೀವಿ ನಾವು? 3 ಸಾರ್ತಿ ಬರ್ತೀವಿ ಅವನ್ನ. 4a ಮೈನಸ್ 3b, 4a ಮೈನಸ್ 3b ಗುಂಡ್ಲೆ 4a ಮೈನಸ್ 3b. ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗೆ 2 ಮಾರ್ಕ್ಸ್ ಸುಲಭವಾಗಿ ಸಿಗ್ತಾವೆ. ಈ 5ನೇ ಪ್ರಶ್ನೆ ಕೂಡ ಅದೇ ಥರನೇ ಐತಿ. ಆದರೆ ವ್ಯತ್ಯಾಸ ಏನಪ್ಪಾ ಅಂದ್ರೆ ಇಲ್ಲಿ ಕೆಲವೊಂದು ಸಂಖ್ಯೆ ಒಂದು ಭಿನ್ನ ರಾಶಿ ಅದ. 2ನೇ ಪದ ನೋಡ್ರಿ ಇಲ್ಲಿ. ಹಾಗಾದ್ರೆ ಇದು ಕೂಡ ಮೈನಸ್ ನೋಡ್ರಿ. 27 ಪಿ ಕ್ಯೂಬ್ ಆಲ್ರೆಡಿ 27 3 ಘನ ಅಂತ ಗೊತ್ತಾಗೈತಿ. ಈ 216 ಎದ್ರ ಘನ ಅಂತ ನಿಮ್ಗೆ ಗೊತ್ತಾಗಬೇಕು. 216 ಎದ್ರ ಘನ ಅಂತ ಗೊತ್ತಾದ್ರೆ ಸುಲಭವಾಗಿ ಬಿಡಿಸ್ಬೋದು. ಈ 216 ಅನ್ನೋದು ಏನಪ್ಪಾ ಅಂದ್ರೆ ಇದು 6ರ ಘನ ಐತಿ. ಇದಿಷ್ಟು ಗೊತ್ತಾದ್ರೆ ಸಾಕು. ಇಲ್ಲಿ ಮೈನಸ್ ಅಂದ್ರೆ ಗೊತ್ತಾಗ್ಬಿಡ್ತು ನಮ್ಗೆ. ಇವಾಗ ಆಲ್ರೆಡಿ ಹಿಂದೆ ಲೆಕ್ಕ ಬಿಡಿಸಿವಿ. ಅಂದ್ರೆ ನಾವು ಇಲ್ಲಿ ಏನು ಮಾಡ್ಕೋಬೇಕು? ಇವಾಗ ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ್ ಸೂತ್ರಕ್ಕೆ ಇದನ್ನ ತರಬೇಕು ಅಥವಾ ಈ ಸೂತ್ರವನ್ನ ಬಳಸಬೇಕು. ಹಾಗಾದ್ರೆ ಈ ತರ ಆಗ್ಬೇಕಾಗಿತ್ತು ಅಂದ್ರೆ ಇದ್ರ ವಿಸ್ತಾರ ರೂಪ ಏನದ? ಆ ರೂಪಕ್ಕೆ ಅದು ಬರಬೇಕು. ಎಕ್ಸ್ ಕ್ಯೂಬ ಮೈನಸ್ ವೈ ಕ್ಯೂಬ ಮೈನಸ್ 3xy ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ವೈ. ಈ ರೀತಿ ಫಸ್ಟ್ ಈ ಪ್ರಶ್ನೆಯನ್ನ ಬರ್ಕೋಬೇಕು. ಓಕೆ, ಬರ್ಕೊಳ್ಳೋಣ ಇವಾಗ. ಅಂದ್ರೆ ಈಗ ನಮ್ಗೆ 27 ಪಿ ಕ್ಯೂಬ್ ಇದು ಎದ್ರ ಘನ ಅಂತ ಫಸ್ಟ್ ಗೊತ್ತಾಗಬೇಕು. ಅಂದ್ರೆ ಇದು ಎಕ್ಸ್ ಕ್ಯೂಬ್ ಅಂತ ತಗೊಂಡು ತಗೋರಿ. 27 ಪಿ ಕ್ಯೂಬ್ ಅನ್ನ ನಾವು 27 ಹೆಂಗೆ ಬರಿಬೋದು? 3p ಬ್ರಾಕೆಟ್ ಕ್ಯೂಬ್ ಅಂತ ಬರಿಬೋದು. ಅಂದ್ರೆ 2 ಕಡೆ ಕ್ಯೂಬ್ ಕ್ಯೂಬ್ ಬಿಟ್ರೆ ಅಂದ್ರೆ ಎಕ್ಸ್ ಅಂದ್ರೆ ಏಟಾಯ್ತು? 3p ಆಯ್ತು. ಎಕ್ಸ್ ಬೆಲೆ ಸಿಕ್ತು. ಇವಾಗ ವೈ ಅಂದ್ರೆ ಏನಪ್ಪಾ ಅಂದ್ರೆ ವೈ ಕ್ಯೂಬ್. ವೈ ಕ್ಯೂಬ್ ಅಂದ್ರೆ 1/216 ಅದ. ಇದನ್ನು ನೋಡ್ರಿ 1/216 ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇದು. 216 ನಾನು ಆಲ್ರೆಡಿ ಹೇಳಿ 6ರ ಘನ ಆಗ್ತೈತಿ. ಇದು ಇಷ್ಟ ಬ್ರಾಕೆಟ್ ಕ್ಯೂಬ್ಸ್. ಅಂದ್ರೆ ವಾಯ್ನ ಬೆಲೆ 2 ಕಡೆ ಕ್ಯೂಬ್ ಕ್ಯೂಬ್ ಬಿಟ್ಬಿಟ್ರೆ ಅಂದ್ರೆ 116 ಆಗ್ಬಿಡ್ತು. ಸಾರಿ 1/6 ಆಗ್ಬಿಡ್ತಾವ. ಇವಾಗ ಇದನ್ನು ಬರ್ಕೊಂಡ್ಬಿಡೋಣ. ಆ ಥರ ಈ ರೀತಿ ಬರ್ಕೊಳ್ಳೋಣ. ಇವಾಗ ನೀವು ಸೂತ್ರ ನೋಡ್ರಿ. ಈ ಸೂತ್ರನ್ಯಾಗ ಹಾಕ್ಬಿಡೋಣ. ಇದ್ರವಾಗ ಅಂದ್ರೆ ಎಕ್ಸ್ ಅಂದ್ರೆ ಎಷ್ಟು? ಆಲ್ರೆಡಿ ಬೆಲೆ ಕಣ್ಣು ಇಟ್ಕೊಂಡಿವಿ. ಎಕ್ಸ್ನ ಬೆಲೆ 3p, 27ರ ಘನಮೂಲ 3p ಮೈನಸ್ 1/216 ಹೆಂಗೆ ಬರಿಬೋದು ನಾವು? 1/6 ಕ್ಯೂಬ್ ಮೈನಸ್ ಇದನ್ನ ನಾವು ಹೆಂಗೆ ಬರಿಬೋದಪ್ಪ ಅಂದ್ರೆ 2 ಕೂಡ ನೇರವಾಗಿ ನಾನು ಬರೆಯಾಕತ್ನು. ಹೆಂಗಪ್ಪ ಅಂದ್ರೆ 3 ಗುಂಡ್ಲೆ ಎಕ್ಸ್ ಗುಂಡ್ಲೆ ವಾಯ್ ಅಂತ ಬರಿಬೋದು. 3 ಗುಂಡ್ಲೆ ಎಕ್ಸ್ನ ಬೆಲೆ ಎಷ್ಟು ಅಂದ್ರೆ 3p, ವಾಯ್ನ ಬೆಲೆ 1/6 ಇನ್ ದ ಬ್ರಾಕೆಟ್ ಎಕ್ಸ್ ಮೈನಸ್ ವಾಯ್. ಎಕ್ಸ್ ಅಂದ್ರೆ 3p, ವಾಯ್ ಅಂದ್ರೆ 1/6 ಬ್ರಾಕೆಟ್ ಮಾಡಿ. ಯಾಕಂದ್ರೆ ನಾವು ಮತ್ತೆ ಇಲ್ಲಿ ಏನು ಮಾಡ್ಬೇಕಾಗ್ತಪ್ಪ ಅಂದ್ರೆ ಕಾಮನ್ ತಗೋಬೇಕಾಗ್ತದೆ. ನಿಮಗೆ ಈ ಥರ ಅರ್ಥ ಆಗಬೇಕಾಗಿತ್ತು ಅಂದ್ರೆ ಕಾಮನ್ ತೆಗಿಬೇಕಾಗ್ತಿ. ಅಷ್ಟೆಲ್ಲ ಮಾಡಾಕೋಬೇಡ್ರಿ. ಯಾಕಂದ್ರೆ ನೇರವಾಗಿ ಸೂತ್ರದಾಗಿ ಹಾಕ್ಬಿಟ್ರಿ. ಎಕ್ಸ್ ವಾಯ್ ಬೆಲೆ ಸಿಕ್ಕರೆ ಸಾಕು, ಆಟೋಮೆಟಿಕ್ ಬೇಕಂದ್ರೆ ನೀವು ಇವು ಮೂರು ಗುಣಾಕಾರ ಮಾಡಿದ್ರಿ. ಈ 2 ಪದ ಗುಣಾಕಾರ ಮಾಡಿದ್ರೆ ಈ 2 ಪದಗಳು ನೀವು ಬಂದೇ ಬರ್ತಾವೆ. ಇವಾಗ ನಮ್ಗೆ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ರೂಪಕ್ಕೆ ಬರ್ತದು. ಇನ್ನು ಮುಂದೆ ನಾವೇನು ಮಾಡಬೇಕು? ಈ ರೀತಿ ಬರ್ಕೋಬೇಕು. ಅಂದ್ರೆ ಎಕ್ಸ್ನ ಬೆಲೆ 3p ಮೈನಸ್ ವಾಯ್ನ ಬೆಲೆ 1/6 ಬ್ರಾಕೆಟ್ ಕ್ಯೂಬ್. ಇನ್ನು ಇದು ಬ್ರಾಕೆಟ್ ಕ್ಯೂಬ್ ಐತೆ. ಅಪವರ್ತನಗಳು ಏನು ಬರ್ತಾವಪ್ಪ? ಎ ಕ್ಯೂಬ್ನ ಅಪವರ್ತನ 3 ಸಲ ಗುಣಾಕಾರ ಮಾಡ್ತಿರಲ್ಲ, ಇಲ್ಲಿ ಅದೇ ಥರ 3p ಮೈನಸ್ 1/6, 3p ಮೈನಸ್ 1/6
ಇಂಟು 3p ಮೈನಸ್ 1/6 ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ಈ ಪ್ರಶ್ನೆ ಮುಗೀತು. ಇವಾಗ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ 9ನೇ ಪ್ರಶ್ನೆ ತಾಳೆ ನೋಡಿ ಅಂತ ಹೇಳ್ತಾನ. ಒಂದು ರೀತಿ ಇದು ಕೂಡ ಏನಪ್ಪಾ ಅಂದ್ರೆ ನಿಮ್ದು ಒಂದು ಸೂತ್ರ ರೂಪನಾಗೆ ಐತಿ. ಇದನ್ನ ಬಹಳಷ್ಟು ಸಲ ಉಪಯೋಗ ಆಗ್ತೈತಿ ನಿಮಗೆ ಮುಂದೆ ಲೆಕ್ಕ ಬಿಡ್ಸಕ್ ಕೂಡ ಕೇರ್ಫುಲ್ ಆಗಿ ಮಾಡ್ರಿ. ನಮ್ಮ ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ ತಾಳೆ ನೋಡಿ. 9ನೇ ಪ್ರಶ್ನೆ ಒಳಗೆ 2 ಅದಾವ. ಒಂದು ಬಿಡಿಸಿದ್ರೆ ನಿಮಗೆ ಇನ್ನೊಂದು ಅದರ ಅರ್ಥ ಆಗ್ತೈತಿ. ಒಂದು ಇದ್ದಂಗೆ ಎರಡನೇದು ಅದ, ಸೇಮ್ ಟು ಸೇಮ್ ಅದ. ಇವಾಗ x ಕ್ಯೂಬ್ ಪ್ಲಸ್ y ಕ್ಯೂಬ್ ಈಕ್ವಲ್ ಟು ನಾವೇನದು ಸಾಧಿಸ್ಬೇಕು, x ಪ್ಲಸ್ y ಇಂಟು ಬ್ರಾಕೆಟ್ x ಸ್ಕ್ವೇರ್ ಮೈನಸ್ xy ಪ್ಲಸ್ y ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು. ಓಕೆ ವಿದ್ಯಾರ್ಥಿಗಳ, ಬಹಳಷ್ಟು ಸುಲಭ ಅದ. ಈಗ ನಾವು ಬಲಬದಿಯನ್ನು ತಗೊಂಡ ಎಡಬದಿ ಪ್ರೂವ್ ಮಾಡೋಣ. ಇದು ನಮ್ದು LHS, ಓಕೆ, ಇದು RHS, ಎರಡು ಒಂದೇ ಬರ್ತಾವ ಅಂತೇಳಿ ಪ್ರೂವ್ ಮಾಡೋಣ. ಈಗ ನಾವೇನ್ ಮಾಡೋಣಪ್ಪ ಅಂದ್ರೆ RHS ಬರ್ಕೊಳ್ಳೋಣ, ಬಲಬದಿ ಬರ್ಕೊಂಡ್ಬಿಡೋಣ RHS. ನಾ ಆಸ್ ಇಟ್ ಈಸ್ ಹೆಂಗೈತೆ ಅದೇ ಥರನೇ ಇಲ್ಲಿ ಮತ್ತೊಂದ್ಸಲ ಬರ್ದೀನಿ. x ಪ್ಲಸ್ y ಬ್ರಾಕೆಟ್ ಇಂಟು ಬ್ರಾಕೆಟ್ x ಪ್ಲಸ್ y, ಇನ್ನೊಂದು ಬ್ರಾಕೆಟ್ x ಸ್ಕ್ವೇರ್ ಮೈನಸ್ xy ಪ್ಲಸ್ y ಸ್ಕ್ವೇರ್. ಓಕೆ, ಇವಾಗ ನಾವು ಎರಡು ಬ್ರಾಕೆಟ್ಸ್ ಅನ್ನ ಗುಣಾಕಾರ ಮಾಡಬೇಕು. ನಾನು ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಫಸ್ಟ್ x ಬರ್ದೀನಿ, ಆ x ದಿಂದ ಈ ಬ್ರಾಕೆಟ್ ಗುಣಿಸ್ತೇನೆ ನಾನು. x ಇಂಟು ಬ್ರಾಕೆಟ್ ಹೋಲ್ ಬ್ರಾಕೆಟ್ ಬರ್ದೆ ಏನಪ್ಪ x ಸ್ಕ್ವೇರ್ ಮೈನಸ್ xy ಪ್ಲಸ್ y ಸ್ಕ್ವೇರ್ ಅದ, ಸೇಮ್ ಆಸ್ ಇಟ್ ಈಸ್ ಬರ್ದನು. ಪ್ಲಸ್ ಇಲ್ಲಿ ಎರಡನೇ ಪದ ಏನಪ್ಪ ಅಂದ್ರೆ ಪ್ಲಸ್ y ಅದ, ಪ್ಲಸ್ y ನಿಂದ ಮತ್ತೆ ಈ ಬ್ರಾಕೆಟ್ ಗುಣಿಸ್ತೇನೆ ನಾನು. ಆ ಬ್ರಾಕೆಟ್ ಗುಣಿಸೋದಂದ್ರೆ ಆಸ್ ಇಟ್ ಈಸ್ ಬ್ರಾಕೆಟ್ ಏನು ಬರಬೇಕು, x ಸ್ಕ್ವೇರ್ ಮೈನಸ್ xy ಪ್ಲಸ್ y ಸ್ಕ್ವೇರ್. ಇನ್ನು ಗುಣಾಕಾರ ಮಾಡೋದು ನಿಮ್ಗೆ ಗೊತ್ತದ, x ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮತ್ತು y ಅದರ ಜೊತೆ ಈ ಪ್ಲಸ್ ಮತ್ತು ಮೈನಸ್ ಏನಪ್ಪ ಮೈನಸ್ ಆಯ್ತು x ಸ್ಕ್ವೇರ್ y. ಇನ್ನು ಅದೇ ಥರ x ಇಂಟು y ಸ್ಕ್ವೇರ್ ಅಂದಾಗ ಏನಪ್ಪ y ಸ್ಕ್ವೇರ್ ಆಯಿತು. ಓಕೆ, ಇವು ಎರಡು ಗುಣಾಕಾರ ಮಾಡಿದೆ. ಮತ್ತೆ ಇನ್ನು ಅದೇ ಥರನೇ ಇವೆರಡನ್ನು ಗುಣಿಸೋಣ. ಪ್ಲಸ್ ಬರೀತೀರಿ y ಇಂಟು ಎಕ್ಸ್ ಸ್ಕ್ವೇರ್, y ಎಕ್ಸ್ ಸ್ಕ್ವೇರ್ನು ಬರಿಬೋದು ಅಥವಾ ಎಕ್ಸ್ ಸ್ಕ್ವೇರ್ y ಅಂತ ಕೂಡ ಬರಿಬಹುದು, ಎರಡು ಒಂದೇ. ಇನ್ನು ಇದು ಪ್ಲಸ್ ಮೈನಸ್ ಮೈನಸ್ ಆಯಿತು, y ಇಂಟು ಎಕ್ಸ್ ವೈ ನೋಡ್ರಿ, ಇಲ್ಲಿ y ಏನಾಯ್ತಪ್ಪ y ಸ್ಕ್ವೇರ್ ಆಯಿತು, ಎಕ್ಸ್ ಒಂದು ಆಯ್ತು ಇಟ್ಬಿಟ್ಟೆ. ಇನ್ನು ಪ್ಲಸ್ 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 ಆಯಿತು, y ಇಂಟು y ಸ್ಕ್ವೇರ್ y ಕ್ಯೂಬ್ ಆಗ್ಬಿಡ್ತು. ಓಕೆ ವಿದ್ಯಾರ್ಥಿಗಳು, ಇವಾಗ ಇಲ್ಲಿ ನಮ್ಗೆ ಕೆಲವೊಂದು ಎಕ್ಸ್ ಕ್ಯೂಬನ್ನು ಹಾಗೆ ಬರೆದು ಬಿಡ್ರಿ. ಎಕ್ಸ್ ಕ್ಯೂಬ್ ಇಲ್ಲಿ ಸಜಾತಿ ಪದಗಳು ನೋಡ್ರಿ, ಪ್ಲಸ್ ಎಕ್ಸ್ ಸ್ಕ್ವೇರ್ y, ಇನ್ನೊಂದು ಎಕ್ಸ್ ಸ್ಕ್ವೇರ್ y ಆಯ್ತು. ಇದು ಮೈನಸ್ ಎಕ್ಸ್ ಸ್ಕ್ವೇರ್ y ಪ್ಲಸ್ ಎಕ್ಸ್ ಸ್ಕ್ವೇರ್ y ಜೀರೋ ಆಗಿಬಿಡ್ತು. ಇನ್ನು ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗಿಬಿಡ್ತು. ಇನ್ನು ಉಳಿದಿದ್ದು ಎರಡೇ ಪದ, ಒಂದು ಎಕ್ಸ್ ಕ್ಯೂಬ್ ವೈ ಕ್ಯೂಬ, ಇನ್ನೊಂದು ಎಕ್ಸ್ ಕ್ಯೂಬ, ಇನ್ನೊಂದು ವೈ ಕ್ಯೂಬ. ಇದು ನಮ್ದು ಏನು ಬರ್ತಪ್ಪ ಅಂದ್ರೆ LHS. ನಾವು RHS ಅಂತ ತಗೊಂಡ LHS ಅನ್ನ ಪ್ರೂವ್ ಮಾಡ್ದಂಗೆ ಆಯಿತು. ಇದಿಷ್ಟು ಮಾಡಿದ್ರೆ ನಿಮ್ಗೆ 2 ಅಂಕ. ಇನ್ನು ಎರಡನೇ ಪ್ರಶ್ನೆ ಕೂಡ ಇದೇ ರೀತಿನೇ ಐತಿ ನೋಡ್ರಿ, ನೀವು ಬಿಡಿಸ್ಬೋದು, ಸುಲಭವಾಗಿ ಬಿಡಿಸ್ತೀರಿ ಅನ್ಕೊಂಡಿನಿ. ಇಲ್ಲ ಇನ್ನೊಂದು ಬಿಡಿಸ್ಬಿಡೋಣ ತೋರಿ, ಸಿಂಪಲ್ ಆಗಿ ನಾವು ಇವಾಗ ಡೈರೆಕ್ಟ್ ಆಗಿ ಮಾಡೋಣ. ಎಕ್ಸ್ಲೇ ಗುಣಾಕಾರ ಮಾಡೋಣ, ಎಕ್ಸ್ಲೇ ಇವು ಎರಡಕ್ಕೂ ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಓಕೆ, ಎಕ್ಸ್ ಆಯ್ತು. ಇನ್ನು ಎರಡನೇ ಪದ ಏನಪ್ಪ ಇಲ್ಲಿ ಮೈನಸ್ y ಅದ, ಮೈನಸ್ y ಬರ್ಕೋರಿ, ಮೈನಸ್ y ಮತ್ತೆ ಈ ಬ್ರಾಕೆಟ್ ಬರೀರಿ ಏನಪ್ಪ ಪೂರ್ಣವಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಓಕೆ, ಇವಾಗ ಗುಣಾಕಾರ ಮಾಡೋಣ, ಬ್ರಾಕೆಟ್ ಗುಣಾಕಾರ ಮಾಡೋದು ನಿಮ್ಗೆ ಗೊತ್ತದ ಸುಲಭವಾಗಿ. 6, 7ನೇ ಕ್ಲಾಸಿಗೆ ಕಲಿತೀರಿ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅದ್ರ ಜೊತೆ y ಐತಿ, y ಬರಿಬೇಕು. ಓಕೆ, ಪ್ಲಸ್ ಈ ಎಕ್ಸ್ ದಿಂದ ಮತ್ತೆ ಇದು ಗುಣಿಸ್ಬೇಕು. ಅಂದ್ರೆ ಬ್ರಾಕೆಟ್ ಹೊರಗಿರ್ತಕ್ಕಂಥ ಒಂದು ಪದದಿಂದ ಬ್ರಾಕೆಟ್ ಒಳಗಿರ್ತಕ್ಕಂಥ ಪ್ರತಿ ಪದಕ್ಕೂ ಗುಣಿಸ್ಬೇಕು ಅಂದಂಗ. ಇದು ಎಕ್ಸ್ ಇಂಟು ವೈ ಸ್ಕ್ವೇರ್ ಏನಾಗ್ಬಿಡ್ತಪ್ಪ ಅಂದ್ರೆ ಇದು ಎಕ್ಸ್ ವೈ ಸ್ಕ್ವೇರ್. ಓಕೆ, ಎರಡು ಗುಣಾಕಾರ ಮಾಡಿದೆ. ಇನ್ನು ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಅಪ್ಪ, ಯಾಕಂದ್ರೆ ಇಲ್ಲಿ ಮೊದಲನೇ ಪದ ಮೈನಸ್ ಐತಿ. ಈ ಮೈನಸ್ ರಿಂದ ಗುಣಿಸುವಾಗ ಯಾವಾಗಲೂ ಬ್ರಾಕೆಟ್ ಒಳಗಿನ ಚಿಹ್ನೆಗಳು ಅಪೋಸಿಟ್ ಆಗಿ ಬರ್ತಾವ. ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ನಾವು ಹೆಂಗ್ ಬರಿಬೋದು, ನೀವು y ಫಸ್ಟ್ ಬರಿಬೋದು, ಎಕ್ಸ್ ಸ್ಕ್ವೇರ್ ಫಸ್ಟ್ ಬರಿಬೋದು. ನಾನು ಎಕ್ಸ್ ಸ್ಕ್ವೇರ್ y ಅಂತ ಬರೀತೀನಿ ನಾನು. ನೆಕ್ಸ್ಟ್ ಮತ್ತೆ ಮೈನಸ್ ಇದು ಪ್ಲಸ್ ಮೈನಸ್ ಆಗಿಬಿಡ್ತು, y ಇಂಟು ಎಕ್ಸ್ ವೈ ಫಸ್ಟ್ ಎಕ್ಸ್ ಬರೀರಿ ಅಂತ y ಇಂಟು ವೈ ಏನಪ್ಪ ಅಂದ್ರೆ ಇದು ವೈ ಸ್ಕ್ವೇರ್ ಆಗುತ್ತೆ. ಎರಡನೇ ಪದ ಗುಣಿಸಿದ್ರೆ. ಇನ್ನು ಮೂರನೇ ಪದಕ್ಕೆ ಹೊರಗಿರ್ತಕ್ಕಂಥದ್ದು
ಇದು ಮೈನಸ್ ಇದು ಪ್ಲಸ್ ಮೈನಸ್ ಆಗ್ಬಿಡ್ತು. y ಇಂಟು ವೈ ಸ್ಕ್ವೇರ್ ಏನು ಬಂದ್ಬಿಡ್ತಪ್ಪ ವೈ ಕ್ಯೂಬ್ ಬಂದ್ಬಿಡ್ತು. ಓಕೆ, ಇವಾಗ ಹಿಂದೆ ಯಾವ ಥರ ನೀವು ಸಜಾತಿ ಪದಗಳನ್ನ ಮಾಡಿದ್ರ ಮೇಲೆ ಇಲ್ಲಿ ಕೂಡ ಅದೇ ಥರ ಸಜಾತಿ ಪದಗಳದಾವು. ಪ್ಲಸ್ ಎರಡು ಪ್ಲಸ್ ಇದ್ರು ಪ್ಲಸ್ ಮಾಡಿರಿ, ಎರಡು ಮೈನಸ್ ಇದ್ರು ಪ್ಲಸ್ ಮಾಡಿ ಇಡ್ತೀರಿ ನೀವು. ಆದ್ರೆ ಇಲ್ಲಿ ಅಪೋಸಿಟ್ ಇದ್ರೆ ಕಳಿತೀರಿ. ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ, ಇನ್ನೊಂದು ಎಕ್ಸ್ ಸ್ಕ್ವೇರ್ ವೈ ಐತೆ ನೋಡ್ರಿ, ಇಲ್ಲಿ ನೋಡ್ರಿ ಮೈನಸ್ ಎಕ್ಸ್ ಸ್ಕ್ವೇರ್ ವೈ 0 ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್. ಉಳಿದಿದ್ದೇನು ಇವಾಗ ಎಕ್ಸ್ ಕ್ಯೂಬ್ ಮತ್ತು ಮೈನಸ್ ವೈ ಕ್ಯೂಬ್ ಬರೆದು ಬಿಡ್ರಿ. ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್. ವಿದ್ಯಾರ್ಥಿಗಳೇ, ನಾವಿನ್ನ ಮುಂದೆ SSLC ಕೂಡ ಈ ಸಮೀಕರಣವನ್ನು ಬಳಸ್ತೀವಿ. ಇದು ಈಗ 9ನೇ ಪ್ರಶ್ನೆಯಲ್ಲಿ ನಿಮಗೇನು ಬಂದಾವ ಇವು ನಮಗೆ ಮುಂದಿನ ಕ್ಲಾಸ್ನಾಗ ಎರಡು ಸಮೀಕರಣವಾಗಿ ಉಪಯೋಗಿಸ್ತೀವಿ. ಮತ್ತೆ ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ಕೂಡ ಏನ್ ಮಾಡ್ತೀವಪ್ಪ ಅಂದ್ರೆ 10ನೇ ಪ್ರಶ್ನೆ ಈ ಪ್ರಶ್ನೆಗಳನ್ನು ಬಳಸ್ಕೊಂಡ್ಕಿಂತ ನಾವು ಬಿಡಿಸ್ತೀವಿ. ಓಕೆ ನೋಡ್ರಿ, ಇವಾಗ ಕೆಳಗಿನವುಗಳನ್ನು ಅಪವರ್ತಿಸಿ ಅಂತ ಹೇಳ್ತಾನೆ. ಇವುಗಳ ಅಪವರ್ತನಗಳನ್ನು ನಾವು ಕಂಡುಹಿಡಿಬೇಕು. ಹಾಗಾದ್ರೆ ನೋಡ್ರಿಪ್ಪ, ಸುಲಭವಾಗ್ಯದ. ಹಿಂದೆ ಲೆಕ್ಕ ಬಂದಿತ್ತಲ್ಲ, ಇದು ಕೂಡ ಅದೇ ತರ ಐತಿ. ನಾವ್ ಇದನ್ನ ಇವಾಗ ಯಾವ ತರ ಬರ್ಕೋಬೇಕಪ್ಪ ಅಂದ್ರ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ರೂಪಕ್ಕೆ ಬರ್ಕೋಬೇಕು. ನೋಡ್ರಿ ಇದನ್ನ ಹೆಂಗ್ ಬರಿಬಹುದು? ಇದು ಎದ್ರ ಕ್ಯೂಬ್ ಆಗ್ತೈತಿ? 27 ಅನ್ನೋದು 3ರ ಘನ, ಇದು ವೈ ಕ್ಯೂಬ್. ಹಾಗಾಗಿ 27 ವೈ ಕ್ಯೂಬ್ ಅನ್ನ ಹೆಂಗ್ ಬರಿಬಹುದು? 3y ಬ್ರಾಕೆಟ್ ಕ್ಯೂಬ್ ಅಂತ ಬರಿಬಹುದು. ಅದೇ ಈ 125 ಪ್ಲಸ್ ಪ್ಲಸ್ 125 ಜೆಡ್ ಕ್ಯೂಬ್. ಇದು ಎದ್ರ ಘನಪ್ಪ ಅಂದ್ರ 125 ಆಲ್ರೆಡಿ ನಿಮ್ಗೆ ಗೊತ್ತದ 5ರ ಘನ, ಇದು ಜೆಡ್. ನೀವು ಇಲ್ಲಿ ಘನಗಳು ಗೊತ್ತಿಲ್ಲ ಅಂದ್ರೆ ಈ ಲೆಕ್ಕವನ್ನು ಅಷ್ಟು ಸುಲಭವಾಗಿ ಬಿಡ್ಸಕ್ ಆಗಂಗಿಲ್ಲ. ಓಕೆ, ನಮ್ಗೆ ಈಗ ಈ ತರ ಸಿಕ್ಬಿಡ್ತು. ನಮ್ಗೆ ಈ ರೀತಿ ಇದ್ದಂತ ಸಮೀಕರಣ ಯಾವ್ದಾದ್ರು ಐತೇನೋ? ಐತಿ ನಮಗ. ಯಾವ್ದಪ್ಪ ಅಂದ್ರೆ ಅದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಈ ತರ ಅದ. ಇದರ ವಿಸ್ತಾರ ರೂಪ ಏನ್ ಬರ್ತಪ್ಪ ಅಂದ್ರ ಎಕ್ಸ್ ಪ್ಲಸ್ ವೈ ಒಂದು ಅಪವರ್ತನ, ಇನ್ನೊಂದು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇನ್ನೊಂದು ಅಪವರ್ತನ. ಈಗ ಆಲ್ರೆಡಿ ನಮ್ಗೆ ಗೊತ್ತಾಗ್ಬಿಟ್ಟೈತಿ ಎಕ್ಸ್ ಕ್ಯೂಬ್ ಅಂದ್ರ ಬದಲಾಗಿ ಏನದಿಲ್ಲಿ 3y ಎಕ್ಸ್ ಕ್ಯೂಬ್ ಅದ ಪ್ಲಸ್ ವೈ ಕ್ಯೂಬ್ ಬದಲಾಗಿ ಏನಪ್ಪ ಅಂದ್ರ 5z. ಹಾಗಾಗಿ ಇಲ್ಲಿ ಬ್ರಾಕೆಟ್ನಾಗ ನಾವೇನ್ ಮಾಡ್ತೀಪ, ಎಕ್ಸ್ ಅಂದ್ರ 3y, y ಅಂದ್ರ 5z ಹಾಕ್ಬಿಡ್ರಿ. ಇಲ್ಲಿ 3y ಪ್ಲಸ್ y ಅಂದ್ರ 5z. ಓಕೆ, ಇನ್ನು ಇಲ್ಲಿ ಕೂಡ ಈ ಬ್ರಾಕೆಟ್ನಾಗ ನಾವು ಸ್ಕ್ವೇರ್ ಬ್ರಾಕೆಟ್ ಫಸ್ಟ್ ಉಪಯೋಗಿಸೋಣ. ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಪ್ಪಾ ಅಂದ್ರ 3y ಬ್ರಾಕೆಟ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ವೈ, ಎಕ್ಸ್ ನ ಬೆಲೆ 3y ಗುಂಡ್ಲೆ y ಅಂದ್ರ 5z ಪ್ಲಸ್ ಮುಂದೆ ವೈ ಸ್ಕ್ವೇರ್ ಐತಿ. ವೈ ಸ್ಕ್ವೇರ್ ಅಂದ್ರೆ ಏನಪ್ಪಾ ಅಂದ್ರ 5z ಬ್ರಾಕೆಟ್ ಸ್ಕ್ವೇರ್. ಬ್ರಾಕೆಟ್ ಕಂಪ್ಲೀಟ್. ಓಕೆ, ಕೊನೆ ಹಂತ 3y ಪ್ಲಸ್ 5z. 3 ಬ್ರಾಕೆಟ್ ಸ್ಕ್ವೇರ್ ಐತಲ್ಲ, ಸ್ಕ್ವೇರ್ ಮಾಡ್ಬೇಕು ಬ್ರಾಕೆಟ್ ಒಳಗಿರ್ತಕ್ಕಂಥ ಎಲ್ಲ ಸಂಖ್ಯೆನ. 3 ಸ್ಕ್ವೇರ್ 9 ವೈ ಸ್ಕ್ವೇರ್. ಇನ್ನು ನೀವು ಎರಡು ಗುಣಾಕಾರ ಮಾಡ್ತೀರಿ ನೀವು. ಮೈನಸ್ 3 5 15 ಗುಂಡ್ಲೆ YZ ಪ್ಲಸ್ ಇವು ಎರಡು ಸ್ಕ್ವೇರ್ ಮಾಡ್ತೀರಿ. 5 ಸ್ಕ್ವೇರ್ 25z ಸ್ಕ್ವೇರ್. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿತ್ತಂದ್ರೆ ನೇರವಾಗಿ ಇದನ್ನು ಬರ್ಕೊಂಡ ಒಂದೇ ಹಂತದಾಗೂ ನೀವು ಕೂಡ ಇದನ್ನು ಬರೀಲಾರ್ದೇನೂ ಕೂಡ ನೀವು ಈ ಆನ್ಸರ್ ಅನ್ನ ಬರಿಬಹುದು. ನಿಮಗ ಎಷ್ಟು ಕಂಪ್ಲೀಟ್ ಅಂಕಗಳು ಸಿಗ್ತಾವು. ಇನ್ನ ಇಲ್ಲಿ ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಎಕ್ಸಾಕ್ಟ್ ಆಗಿ ಇದು ಕೂಡ ಅದೇ ರೀತಿನೇ ಅದ. ಓಕೆ, 64 ಎದರ ಕ್ಯೂಬ್ ಇದ? 64 ಎದರ ಘನ? ಇದು 4ರ ಘನ 4. ಇನ್ನು ಎಂ ಜೊತೆಗಿರ್ತಕ್ಕಂಥ ಬೀಜಾಕ್ಷರ ಈ ಎರಡು ತುಣ ಏನ್ ಮಾಡ್ರಿಪ್ಪ, ಒಂದು ಬ್ರಾಕೆಟ್ನ ಹಾಕಿ ಕ್ಯೂಬ್ ಬರೀರಿ. ಇನ್ನು ನೀವು ಮತ್ತೆ ಸಂಕ್ಷಿಪ್ತದಾಗ ಎಷ್ಟು ಬರ್ತಪ್ಪ ಅಂದ್ರ ಇದರ 64 ಬರ್ತದೆ. 4ರ ಘನ 64, ಎಂ ನ ಕ್ಯೂಬ್ ಎಂ ಕ್ಯೂಬ್ ಮೈನಸ್ 343 ಅನ್ನೋದು ಏನಪ್ಪ ಅಂದ್ರ ಅದು ಎದ್ರ ಘನ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಅದಕ್ಕೆ ಮಿನಿಮಮ್ 10 ತನ ಘನ ಸಂಖ್ಯೆಗಳು ನಿಮ್ಗೆ ಗೊತ್ತಿರಬೇಕು. ಅಂದಾಗ ನೀವು ಈ ಅಭ್ಯಾಸವನ್ನು ಸುಲಭವಾಗಿ ಬಿಡಿಸ್ತೀರಿ. 343 ಅದೇನಪ್ಪ ಅಂದ್ರೆ 7ರ ಘನ ಐತಿ. ಇದು ಎನ್ ಕ್ಯೂಬ್ ಹಾಗೆ ಬರೀರಿ. ಇನ್ನು ಬ್ರಾಕೆಟ್ ಕ್ಯೂಬ್ ಅಂತ ನೀವು ಇಡ್ತೀರಿ. ವಿದ್ಯಾರ್ಥಿಗಳೇ, ನಾನು ಆಗ್ಲೇ ಹೇಳಿನಿ ಇಲ್ಲಿ ಮೈನಸ್ ಅಂದ್ರ ನಮಗೆ ಈ ತರ ಒಂದು ಸೂತ್ರ ಆಲ್ರೆಡಿ ಗೊತ್ತದ. ಯಾವ್ದಪ್ಪ ಅಂದ್ರೆ ಅದು ಎಕ್ಸ್ ಕ್ಯೂಬ್
ಮೈನಸ್ ವೈ ಕ್ಯೂಬ್ ಅಂತಕ್ಕಂಥ ಒಂದು ನಿತ್ಯ ಸಮೀಕರಣ ಅದು. ಇದ್ರ ವಿಸ್ತಾರ ರೂಪ ಏನು ಬರ್ತಪ್ಪ ನಿಮ್ಗೆ ಅದು ಗೊತ್ತಿರಬೇಕು. ಎಕ್ಸ್ ಮೈನಸ್ ವಾಯ್. ಏನಿಲ್ಲ ವಿದ್ಯಾರ್ಥಿಗಳೇ, ಈ ಅಭ್ಯಾಸದಾಗ ಏನಪ್ಪ ಅಂದ್ರೆ ನಿತ್ಯ ಸಮೀಕರಣದನೇ ಕೆಲಸ ಜಾಸ್ತಿ ಅದ ಮತ್ತು ಘನಸಂಖ್ಯೆ ಮತ್ತು ವರ್ಗ ಸಂಖ್ಯೆಯನ್ನು ನಾವು ಇಲ್ಲಿ ಅಷ್ಟು ಉಪಯೋಗಿಸ್ತೀವಿ. ಅವಷ್ಟು ನೀವು ಪರ್ಫೆಕ್ಟ್ ಆಗಿದ್ದೀರಪ್ಪ ಅಂದ್ರೆ ಈ ಅಭ್ಯಾಸ ನಿಮ್ಗೆ ಎಲ್ಲಿನೂ ಕೂಡ ಕಷ್ಟ ಆಗಂಗಿಲ್ಲ. ಈಗ ನೋಡ್ರಪ್ಪ, ಇಲ್ಲಿ ಏನದಪ್ಪ 4m ಬ್ರಾಕೆಟ್ ಕ್ಯೂಬ್ ಮೈನಸ್ ಇದು y ಅಂದ್ರೆ 7n ಬ್ರಾಕೆಟ್ ಕ್ಯೂಬ್. ಇದರ ಅರ್ಥ ಏನು ಗೊತ್ತಾಗ್ಬಿಡ್ತು, x ಅಂದ್ರೆ 4m, y ಅಂದ್ರೆ 7n. ಈ ಸೂತ್ರದಾಗೆಲ್ಲ ಅದನ್ನೇ ಹಾಕಬೇಕು. ಅಂದ್ರೆ x ಅಂದ್ರೆ 4m ಮೈನಸ್ y ಅಂದ್ರೆ 7n. ಇನ್ನು ಎರಡನೇ ಬ್ರಾಕೆಟ್ನ ಎಕ್ಸ್ ಸ್ಕ್ವೇರ್ ಅಂದ್ರೆ 4m, ಇದನ್ನು ಸ್ಕ್ವೇರ್ ಬ್ರಾಕೆಟ್ ಮಾಡ್ರಿ. ಯಾಕಂದ್ರೆ ನಾವು ಬ್ರಾಕೆಟ್ ಒಳಗೆ ಇನ್ನೊಂದು ಬ್ರಾಕೆಟ್ ಉಪಯೋಗಿಸ್ತೀವಿ, ಆ ಎರಡು ಬ್ರಾಕೆಟ್ ಬೇರೆ ಕಾಣಿಸ್ಬೇಕು. ಮೈನಸ್ ಎಕ್ಸ್ ಅಂದ್ರೆ ಏನಪ್ಪ ಹೇಳಿನಿ, 4m ಹೇಳಿನಿ. y ಅಂದ್ರೆ ಏನು ಹೇಳಿನಿ, 7n ಅಂತ ಹೇಳಿದ್ದೀನಿ. ಪ್ಲಸ್ y ಸ್ಕ್ವೇರ್ ಅಂದ್ರೆ y ನ ಬೆಲೆ 7n ಮ್ಯಾಲ್ ಸ್ಕ್ವೇರ್. ಓಕೆ, ಇನ್ನು ಮತ್ತೆ ಇದನ್ನ ಸಂಕ್ಷೇಪಿಸ್ರಿ. ಇದಷ್ಟೇ, ಇದಕ್ಕೆ ಏನು ಮಾಡೋಕ್ಕಾಗಲ್ಲ. 4m ಮೈನಸ್ 7n ಬ್ರಾಕೆಟ್ ಕಂಪ್ಲೀಟ್. ಇಲ್ಲಿ 4m ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ 4ರ ವರ್ಗ 16m ಸ್ಕ್ವೇರ್ ಮೈನಸ್ ಇವೆರಡರ ಗುಣಾಕಾರ 4 28mn ಪ್ಲಸ್ 7ರ ವರ್ಗ 49, ಇದು n ಸ್ಕ್ವೇರ್. ಓಕೆ ವಿದ್ಯಾರ್ಥಿಗಳೇ, ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ಈ ಸಮಸ್ಯೆ ಮುಗೀತು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾ ಏನಪ್ಪಾ ಅಂದ್ರೆ ಇದರ ಮುಂದಿನ ಪ್ರಶ್ನೆಗಳನ್ನ ಬಿಡಿಸ್ತೀನಿ ವಿದ್ಯಾರ್ಥಿಗೆ. ನಾನು ಇಲ್ಲಿ ಕೆಲವೊಂದು ಏನ್ ಮಾಡಿದಪ್ಪ ಅಂದ್ರೆ ಮೊದಲೇ 2 ಪ್ರಶ್ನೆಗಳನ್ನ ಆಲ್ರೆಡಿ ಪ್ರಶ್ನೆಯನ್ನ ಬಿಡಿಸಿ ವಿವರಣೆ ಮಾಡಿದ್ದೀನಿ. ಇಲ್ಲಿ ಕೆಲ ಪ್ರಶ್ನೆಗಳನ್ನ ಏನಪ್ಪಾ ಪ್ರಶ್ನೆಯನ್ನು ಬಿಡಿಸ್ಕೊಂಡ ಇಲ್ಲಿ ಬಿಡಿಸ್ತಾ ವಿವರಣೆ ಕೊಟ್ಟಿದ್ದೀನಿ. ನಿಮಗೆ ಯಾವುದು ಹೆಚ್ಚು ಯೂಸ್ಫುಲ್ ಆಗ್ತೈತಿ ಅನ್ನೋದನ್ನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹೇಳಿದ್ದೆ ಆದ್ರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಅದೇ ತರ ಲೆಕ್ಕಗಳನ್ನ ಅದೇ ಮಾದರಿಯಲ್ಲಿ ಬಿಡಿಸ್ತೀನಿ. ವಿದ್ಯಾರ್ಥಿಗಳು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.